ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಧ್ಯಪ್ರಾಚ್ಯದಲ್ಲಿ ಉಂಟಾಗ್ತಾ ಇರುವಂತಹ ಸಂಘರ್ಷ ಬೆಂಗಳೂರಿನಲ್ಲಿ ಗ್ಯಾಸ್ ಟ್ರಬಲ್ ಶುರುವಾಗಿದೆ. ಆಟೋ ಎಲ್ಪಿಜಿ ಗ್ಯಾಸ್ಗಾಗಿ ಚಾಲಕರು ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ಬೆಂಗಳೂರು ನಗರದ ಹಲವು ಭಾಗಗಳಲ್ಲಿ ಇದೇ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನೊಂದು ಕಡೆ ನೆಲಮಂಗಲದಲ್ಲಿಯೂ ಕೂಡ ಆಟೋ ಚಾಲಕರು ಇದೀಗ ಗ್ಯಾಸ್ ಇಲ್ಲದೆ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಸಾಲಾಗಿ ಆಟೋಗಳು ನಿಂತಿದೆ ಅಂತ ಹೇಳಿ. ಇನ್ನು ಎಲ್ಪಿಜಿ ಗ್ಯಾಸ್ ಇಲ್ಲ ಅಂತ ಹೇಳಿದ್ರೆ ನಾವು ಆಟೋದಲ್ಲಿ ಪ್ರಯಾಣಿಕರನ್ನ ಕರೆದುಕೊಂಡು ಹೋಗೋದಾದ್ರೂ ಹೇಗೆ ಅನ್ನುವಂಥ ಪ್ರಶ್ನೆಯನ್ನ ಸದ್ಯ ಆಟೋ ಚಾಲಕರು ಮಾಡ್ತಾ ಇದ್ದಾರೆ. ಇನ್ನೂ ಕೆಲವು ಭಾಗಗಳಲ್ಲಿ ಪ್ರತಿಭಟನೆಯೂ ಕೂಡ ಆಗ್ತಾ ಇದೆ. ಇದಕ್ಕೆ ಏನಾದರೂ ಕ್ರಮವನ್ನ ವಹಿಸಲೇಬೇಕು ಅಂತ ಹೇಳಿ ಸದ್ಯ ಆಟೋ ಚಾಲಕರು ಆಗ್ರಹಿಸ್ತಾ ಇದ್ದಾರೆ. ಸರ್ ಗ್ಯಾಸೇ ಸಿಗ್ತಾ ಇಲ್ವಾ ಸರ್? ಗ್ಯಾಸೇ ಸಿಗ್ತಾ ಇಲ್ಲ. ಬಂಕ್ಗಳೆಲ್ಲ ಬಂದ್ ಮಾಡಿ ಎಲ್ಲ ಹಾಳು ಮಾಡಿ ಎಲ್ಲ ಇದಾಗೋಗ್ಬಿಟ್ಟೈತೆ. ಆಟೋಳೆ ಓಡ್ತಕ್ ಆಗ್ತಾ ಇಲ್ಲ. ಮನೆ ತಕ್ಕ ಕೂಕೊಂಡು ಕತೆ ಹಾಕೊಂಡು ಜೀವನಕ್ಕೆ ನಡೆಯೋದ್ ಕಷ್ಟ ಆಗೋಗ್ಬಿಟ್ಟೈತೆ ಸರ್. ನಾವೇನ್ ಮಾಡೋಣ ಸರ್? ನಾವು ದಸಂಪುರದಿಂದ ಬಂದಿದ್ವಿ ಸರ್. ಅಲ್ಲಿಂದ ಖಾಲಿ ಬರೋದಕ್ಕೆ ಗ್ಯಾಸೇ ಸಿಗ್ತಾ ಇಲ್ಲ ಇಲ್ಲಿ. ಅದು ಏನು 90 ರೂಪಾಯಿ ಮಾಡ್ಯಾರ ರೇಟ್ ನೋಡಿದ್ರೆ ಆಟೋದವರು ಕೂಕೊಂಡವರು ಕೊಡೋದೇ ಇಲ್ಲ ದುಡ್ಡ. ನಾವೇನ್ ಮಾಡೋಣ? ಏನ್ ಓಡ್ಸೋದ್ ಗಾಡಿನ ನೀವೇ ಹೇಳಿ ಸರ್. 1-1.5 2 ಅವರ್ ಆಗ್ಯದ ಸರ್ ಕಿವನ ನಿಂತು. ಇನ್ನ ಯಾವತ್ತು ಗ್ಯಾಸೇ ಆಗ್ತಾ ಇಲ್ಲ ನಮ್ಗೆ. ಇನ್ನಾನು ಎಲ್ಲ 100-200 ಗಾಡಿ ಅವ ಸರ್. ಒಂದ್ ಗಾಡಿಗೂ ಗ್ಯಾಸ್ ಸಿಗ್ತಾ ಇಲ್ಲ. 500 ರೂಪಾಯಿ ಸರ್ 500 ರೂಪಾಯಿ ಮಾಡಾಕ್ತಾ ಇದಾರೆ. 500 ಆದ್ರೆ ಎಷ್ಟಾಗ್ತದೆ ಸರ್? ಏನ್ ಓಡಿಸ್ತೀವಿ ಸರ್? ಇಲ್ಲಿಂದ ಮನಗೋಗಕ್ ಆಗ್ತದೆ ಅಷ್ಟೇ 500ಕ್ಕೆ. ದೂರದಿಂದ 10-15-20 ಕಿಲೋಮೀಟರ್ ಬಂದಿರ್ತೀವಿ. ಹೋಯ್ತು. ಸಿಟಿ ಎಲ್ಲೇ ಸರ್? ಸಿಟಿ 8ನೇ ಮೈಲಿ, ದಾಸರಹಳ್ಳಿ, ಯಶವಂತಪುರ ಎಲ್ಲಾ ಸುತ್ಕೊಂಡ್ ಬಂದು ಇಲ್ಲಿ ಕ್ಯೂನಾಗೆ ಆಗ್ತಾವ್ರ. ಅದೇ 500 ಫಿಕ್ಸ್ ಮಾಡ್ಯಾರ. ಅದನ್ನು ಜಾಸ್ತಿ ಆಗ್ತಾ ಇಲ್ಲ ಇರೋಲ್ಲ ಸರ್. ಯಾವ ಪ್ಯಾಸೆಂಜರ್ ಎತ್ತಲ್ಲ ಸರ್. ನಾವು ದುಡ್ಡು ಜಾಸ್ತಿ ಹೇಳ್ತೀವಿ, ಅವ್ರು ಎತ್ತಲ್ಲ. ನಾವೇನ್ ಮಾಡೋಣ? ಏನ್ ಮಾಡಿರೋ ಗ್ಯಾಸ್ ಇಂದೇ ಪ್ರಾಬ್ಲಮ್ ಸರ್. ಗ್ಯಾಸೇ ಸಿಗ್ತಾ ಇಲ್ವಾ ಸರ್? ಗ್ಯಾಸೇ ಸಿಗ್ತಾ ಇಲ್ಲ. ಬಂಕ್ಗಳೆಲ್ಲ ಬಂದ್ ಮಾಡಿ ಎಲ್ಲ ಹಾಳು ಮಾಡಿ ಎಲ್ಲ ಇದಾಗೋಗ್ಬಿಟ್ಟೈತೆ. ಆಟೋಳೆ ಓಡ್ತಕ್ ಆಗ್ತಾ ಇಲ್ಲ. ಮನೆ ತಕ್ಕ ಕೂಕೊಂಡು ಕತೆ ಹಾಕೊಂಡು ಜೀವನಕ್ಕೆ ನಡೆಯೋದ್ ಕಷ್ಟ ಆಗೋಗ್ಬಿಟ್ಟೈತೆ ಸರ್.